ನೋಡಿ, ಎತ್ತ ತಾಯಿ ತಂದೆಯರ ಸೇವೆಯನ್ನ ಮಾಡದ ಹೊರತು ಯಾವ ದೇವಸ್ಥಾನಕ್ಕೆ ಹೋಗಿ ನಾವು ಬಿದ್ದು ಬೇಡಿದ್ರು ಕೂಡ ನಮಗೆ ಪೂಜೆಯ ಫಲ ಪ್ರಾಪ್ತವಾಗೋದಿಲ್ಲ. ಮೊದಲು ತಾಯಿ ತಂದೆಯರ ಸೇವೆ, ಆಮೇಲೆ ಅಲ್ಲಿ ಹೋಗಿ ಭಗವಂತನ ಸೇವೆ. ಅಪ್ಪ, ನಮ್ಮವ್ವ ನಮ್ಮ ಅಪ್ಪನ ಸೇವೆ ಮಾಡು, ಪುಣ್ಯ ಕೊಟ್ಟಿಯಲ್ಲ ನನ್ನಪ್ಪ ಅಂತೇಳಿ ಬಂದು ಆ ಭಗವಂತನಲ್ಲಿ ಬೇಡ್ಕೊಳ್ಬಹುದೇ ವಿನಃ ನಾ ಬರೀ ದೇವಸ್ಥಾನ ತಿರಿಕ ನಿಂತ್ಕೊಂಡು ಇಲ್ಲಿ ಅಪ್ಪ ಅವನಿಗೆ ಇಟ್ಟಿದ್ದೇನೆ, ಸರಿಯಾಗಿ ಯಾರೋ ಅತ್ತೆ ಮಾವದರ ಪೂಜೆ ಸರಿಯಾಗಿ ಅವ್ರಿಗೆ ಊಟ ಕೊಡ್ದೇನೆ, ಮನೇಲಿ ಗಂಡ ಮಕ್ಕಳು ಸರಿಯಾಗಿ ನೋಡ್ದೇನೆ, ಅಥವಾ ಗಂಡ ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡ್ದೇನೆ, ಬರೀ ದೇವಸ್ಥಾನಕ್ಕೆ ನೋಡಾಡಿದ್ರೆ ಏನ್ ಪ್ರಯೋಜನ ಬಂತು? ನೋಡಿ, ಅವತ್ತಿನ ಕಾಲದಲ್ಲೆಲ್ಲ 5 ಗಂಟೆ ಬೆಳಗಿನ ಜಾವ ಎದ್ದು ಕೈಕಾಲು ಮುಖ ತೊಳೆದು ಮನೆ ಮುಂದ್ಗಡೆ ಸಗಣಿ ನೀರು ಹಾಕಿ ಕಸ ಗುಡಿಸಿ ಎಮ್ಮೆಗೆ ತೊಳೆದು ಎಮ್ಮೆ ಈಚೆ ಕಟ್ಟಾಕಿ ಗಂಜಲಂತ ಈಚೆ ಕಟ್ಟಾಕಿ ಕೊಟ್ಟಿಗೆಲಂತ ತೊಳೆದು ಆಮೇಲೆ ಕೈಕಾಲು ಮುಖನ ಮತ್ತೆ ತೊಳೆದು ಕಾಸಾಗಲ ಕುಂಕುಮ ಕೆನಗ ಅರಿಶಿನ ಇಟ್ಕೊಂಡು ದೇವ್ರ ಫೋಟೋಕ್ಕೆ ಒಂದು ಗಂಧದ ಕಡ್ಡಿ ಮನೆ ಬಾಗಿಲಿಗೆ ಒಂದು ಗಂಧದ ಕಡ್ಡಿ ಹಸ್ಬಿಟ್ಟು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ರು. ಅಪ್ಪ, ನನ್ನಪ್ಪ ಇವತ್ತು ನನ್ನ ಸಂಸಾರ ಸುಖವಾಗಿರ್ಲಿ ಕಣಪ್ಪ, ನಾಡಿನ ಜನಕ್ಕೆಲ್ಲ ಒಳ್ಳೇದಾಗ್ಲಿ ಕಣಪ್ಪ ಅಂತೇಳಿ ಆ ತಾಯಿ ಕೈ ಮುಗಿದ್ಬಿಟ್ರೆ ಸಾಕ್ಷಾತ್ ಮುತ್ತೈದೆ ಮಹಾಲಕ್ಷ್ಮಿ ನೋಡ್ದಂಗೆ ಆಯ್ತಿತ್ತು ಅವತ್ತಿನ ಕಾಲದಲ್ಲಿ. ಅವಳೇನಾರ ಹೊರಗಡೆ ಸಿಕ್ತಾಗ ಯಾರು ಅಡ್ಲಾಗ ಹೋದ್ರೆ ಬೆಳಗಿನ ಜಾವದಲ್ಲಿ ಅವಳ ಮುಖ ನೋಡ್ಕೊಂಡು ಹೋದ್ರೆ ಹೋಗೋ ಕೆಲಸವೆಲ್ಲ ಆಗೋದು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ವ ಅವರೇ ದೊಗಳೆ ನೈಟಿ ಸಿಗಾಕ ಈಚೆಗೆ ಬರ್ತಾರೆ, ಕಟಬಾಯಿ ಜೊಲ್ಲೆ ಹರಿತಾ ಇದ್ರು ನೋಡ್ಕೊಂಡಿರೋದಿಲ್ಲ. ಹಣೆ ಬಿಟ್ಟು ಸೈಡಲ್ಲಿ ಕೂತಿರ್ತದೆ, ತಲೆಯ ಉರ್ಮಾರಂ ನಂಗೆ ಕೆದರ್ಬಿಟ್ಟು ಒಂದು ಮೋಟ್ ಬರಲ್ ತಕೊಂಡ್ ಬರ್ತಾರೆ 9 ಗಂಟೆಲಿ ಬೀದಿಗೆ ಬಂದು ಕಸನಾರ ಗುಡ್ಸಾರ ಅವರು ಮೈ ಮುರಿತ ನಿಂತ್ಕತ್ರೆ. ಅವ್ರು ನೋಡಿದ್ರೆ 7 ಗಾಳಿ ಮೆಟ್ಕತ್ತವೆ, ಐಕಳು ನೋಡಿದ್ರೆ ಕಿಟಾರಂಗೆ ಕಿರ್ಚ್ಕೊಬಿಡ್ತವೆ ಹಂಗಿಗೆ. ಅದಕ್ಕೆ ಸಂಸ್ಕಾರ ನಮ್ಮಿಂದ ಆರಂಭ ಆಗಬೇಕು. ನಾವು ಮಕ್ಳಿಗೆ ಏನು ಕಲಿಸ್ತೀವೋ ಅದನ್ನ ಮಕ್ಳು ಕಲಿತವೆ. ನಾವೇ ಬೆಳಗ್ಗೆ ಎದ್ದು ಹೊತ್ತಂತೆ ಮೊಬೈಲ್ ಹಿಡ್ಕೊ ಕೂತ್ಕೊಂಡ್ರೆ ಐಕ್ಳು ಮೊಬೈಲ್ ಹಿಡ್ಕೊ ಕೂತ್ಕೊತವೆ ಅಲ್ವರಾ? ನಾವೇ ಬೆಳಗ್ಗೆ ಎದ್ದು ಟಿವಿ ಹಾಕೊಂಡು ಕೂತ್ಕೊಂಡ್ರೆ ಅವು ಟಿವಿ ನೋಡ್ತಾ ಕೂತ್ಕೊತವೆ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಪ್ಪ, ದೇವ್ರ ಧ್ಯಾನ ಮಾಡ್ಕೊಂಡು ನಿಮ್ಮ ಅಪ್ಪ ನಿಮ್ಮ ಅವ್ವನ ಧ್ಯಾನ ಮಾಡ್ಕೊಂಡು ಎದ್ದೇಳು ಮಗನೆ, ಹೋಗಪ್ಪ ಹೋಗು, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊ ಬಂದು ಒಂದು 10 ನಿಮಿಷ ಕೂತ್ಕೊಂಡು ಓದು ಮಗನೆ ಅಂತ ಆ ಮಕ್ಳಿಗೆ ಹೇಳ್ಕೊಟ್ರೆ ಆ ಮಕ್ಕಳು ಹಂಗೆ ಕಲಿತವೆ. ಆದ್ರೆ ಇವತ್ತು ಏನಾಗೋಗದೆ, ಆ ಮಕ್ಳಿಗೆ ಏನು ಹೇಳ್ಕೊಡೋದಿಲ್ಲ. ಸದ್ಯ ಅವ್ರು ಕಾಟ ತಪ್ಸ್ಕೊಂಡ್ರೆ ಸಾಕು, ಒಂದು ಮೊಬೈಲ್ ವೈಕಲ್ ಕೈ ಕೊಟ್ಬಿಟ್ಟು ಇವತ್ತರ ಪಾಡಿಗೆ ಇವ್ರು ಕೆಲಸ ಮಾಡ್ಕೊಂಡು ನಿಂತ್ಕೋತಾರೆ. ಅದಾಗಬಾರ್ದು. ಅದಕ್ಕೆ ಹೇಳುದು, ತಾಯಿಯೇ ದೇವರು, ತಂದೆಯೇ ಗುರು, ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಮಿಗಿಲಾದ ಗುರುವಿಲ್ಲ ಈ ಜಗತ್ತಿನಲ್ಲಿ ಎಂಬುದಾಗಿ. ಅದಕ್ಕಾಗಿ ತಾಯಿ ತಂದೆಯರ ಸೇವೆಯನ್ನು ಮೊದಲು ಮಾಡೋಣ, ಆಮೇಲೆ ಮಿಕ್ಕದ ಸೇವೆ ಮಾಡೋಣ. ಯಾಕೆಂದ್ರೆ ಎತ್ತವರು ಇವತ್ತು ಅವ್ರ ಬಾಯಿಗೆ ಹೋಗೋದನ್ನ ನಮ್ಮ ಬಾಯಿಗೆ ಕೊಟ್ಟು ಬೇಕಾದ್ರೆ ಅವ್ರು ಹಸ್ಕೊಂಡು ಮಲಗಿರ್ತಾರೆ ಮಕ್ಕಳು ಚೆನ್ನಾಗಿರ್ಲಿ ಅಂತ. ತಾಯಿ ಈ ಜಗತ್ತಿಗೆ ನಮ್ಮನ್ನು ಕಳಿಸುವಾಗ ರಕ್ತದ ಅಭಿಷೇಕ ಮಾಡಿ ಅವಳ ಕರಳನ್ನ ಕೊರಳಿಗೆ ಮಾಲೆ ಹಾಕಿ ಉಸಿರೆಂಬ ಚಿನ್ನವನ್ನ ನಮಗಿಟ್ಟು ಕಳಿಸ್ತಾಳೆ ಆ ತಾಯಿ. ಅವಳ ಸೇವೆ ನಮ್ಮ ಮರೆಯಕ್ಕೆ ಸಾಧ್ಯವೇ? ನಾವೆಲ್ಲಾದ್ರೂ ಮರೆಯಕ್ಕಾಗುತ್ತೇನ್ರವ? ಅದಕ್ಕೆ ಹೇಳ್ತಾರೆ, ಈ ಜಗತ್ತಿನಲ್ಲಿ ದುಡ್ಡೊಂದಿದ್ರೆ ಏನು ಬೇಕಾದರೂ ಸಂಪಾದನೆ ಮಾಡಬಹುದು, ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಯಾವತ್ತೂ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಕಣಪ್ಪ ಅಂತೇಳಿ ಆ ಒಂದು ಗೀತೆಯನ್ನು ಕೇಳೋಣ ಇದೀಗ. ಹಡೆದ ತಾಯಿನ ಒಡೆದು ಬೈಬ್ಯಾಡ, ನರಕ ತಪ್ಪೋದಿಲ್ಲ, ತಂದೆ ತಾಯಿಯ ದೂರ ಇಡಬ್ಯಾಡ, ದೇವರೊಪ್ಪೋದಿಲ್ಲ ನಿಮ್ಮ ದೇವರೊಪ್ಪೋದಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಸಿಗುವರೇನೋ.